ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಗಾಯ್ಸ್, ಇವತ್ತೊಂದು ಡೈಲಿ ರೂಟೀನ್ ತೋರಿಸ್ತಾ ಇದ್ದೀನಿ. ಡೈಲಿ ರೂಟೀನ್ ಅನ್ನೋಕ್ಕಿಂತ ಕ್ರಿಸ್ಮಸ್ ಹತ್ರ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಇಷ್ಟು ದಿನ ಕ್ಲೀನಿಂಗ್ ಮಾಡೋದ್ರಲ್ಲೇ ಹೋಗ್ಬಿಟ್ಟಿತ್ತು ಟೈಮು. ಮನೆ ಎಲ್ಲ ಮೇಲಿಂದ ಕೆಳಗಡೆ, ಹೊರಗಡೆಯಿಂದ ಒಳಗಡೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಸುಸ್ತಾಗಿ ಹೋಗ್ಬಿಡ್ತು. ಸೊ ಎಲ್ಲಾನು ಬಟ್ಟೆಗಳನ್ನ ತೆಗೆದು ಕ್ಲೀನ್ ಮಾಡಿ ಮಡಚಿಟ್ಟು ಧೂಳು ಹೊಡೆದು, ಅಯ್ಯೋ ಹಬ್ಬ ಬಂದರೆ ಇದೆಲ್ಲ ಸಾಕಾಗಿ ಹೋಗ್ಬಿಡುತ್ತೆ. ಎಲ್ಲ ಡೀಪ್ ಕ್ಲೀನಿಂಗ್ ಅಂತ ಹೇಳ್ಬೋದು. ಪಿನ್ ಟು ಪಿನ್ ಎಲ್ಲಾನು ಬಿಡದೆ ಪಿನ್ ಟು ಪಿನ್ ಎಲ್ಲನೂ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಮಟ್ಟಿಗೆ ಡೆಕೋರೇಷನ್ ಮಾಡಿದ್ವಿ ನೆನ್ನೆ, ಎಲ್ಲ ಬಿದ್ದೋಗ್ಬಿಡ್ತು. ಸೊ ಇನ್ನೊಂದ್ಸಲ ಮಾಡಬೇಕು, ತೋರಿಸ್ತಾ ಇದೀನಿ ನೋಡಿ ನಿಮಗೆ ಯಾವ ಥರ ಮಾಡಿದ್ದೀವಿ ಇನ್ನೂ ಅಂತ. ಮಾಡ್ತಾ ಇದ್ದೀವಿ, ಇನ್ನೂ ಫುಲ್ ಕಂಪ್ಲೀಟ್ ಆಗಿಲ್ಲ. ಸೊ ಬಿಕಾಸ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ, ಮನೆ ಎಲ್ಲ ಫುಲ್ಲು ಕ್ಲೀನಿಂಗ್ ಆದಮೇಲೆ ನಾವು ಕ್ರಿಬ್ಬು ಮಾಡಬೇಕಾಗುತ್ತೆ, ಜೀಸಸ್ನ ಇಡಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗೀತು. ನಿನ್ನೆ ಹೊರಗಡೆ ಎಲ್ಲ ಮುಗೀತು, ರ್ಯಾಕ್ಸಿ ಸ್ನಾನ ಮುಗೀತು, ಎಲ್ಲ ಆಯಿತು. ಸೊ ನೀವು ನೋಡ್ಬೋದು, ಇದೆಲ್ಲ ಕ್ಲೀನ್ ಮಾಡಿ ಈ ಥರ ಪೇಪರ್ಸ್ ಹಾಕಿ ಇಟ್ಟಿದ್ವಿ. ನಾವಿರೋಂಥದ್ದು ಕ್ವಾರ್ಟರ್ಸ್ ಅಲ್ವಾ, ಸೊ ಹಾಗಾಗಿ ಇಷ್ಟೇ ಇರೋದು ನಮಗೆ ಕಬೋರ್ಡ್ಸು. ಮತ್ತು ಎಕ್ಸ್ಟ್ರಾ ಬೇಕಂದ್ರೆ ನಾವು ಈ ಥರ ಬೀರ್ವ ಎಲ್ಲ ಇಟ್ಕೋಬೇಕು. ನನ್ನ ಬಟ್ಟೆಗಳು ನೋಡಿ ಇಲ್ಲಿ ಎಷ್ಟು ಬಿದ್ದಿದೆ ಅಂತ. ನನ್ನ ಬಟ್ಟೆಗಳು ರಾಶಿ ಇದೆ, ಎಲ್ಲ ಮಡ್ಚಿಡ್ಬೇಕು. ಇದು ಸ್ಟೀನಾ ಬಟ್ಟೆಗಳು, ಇಲ್ಲಿ ಮುಟ್ಟೆ ಕಟ್ಟಿಟ್ಟಿದ್ದೀನಿ. ಇವಾಗ ಅದೆರಡು ಕೆಲಸಗಳು ಬಾಕಿ ಇದೆ ಇನ್ನು, ಅದೊಂದು ಮಾಡಬೇಕು. ಹಾಗೆ ಹೊರಗಡೆನೂ ಅಷ್ಟೇ ಎಲ್ಲ ಏನೇನಿದೆ, ಬ್ಯಾಗ್ ಆಗಲಿ ಏನೇನು ಇಟ್ಟಿದ್ದೀವಿ ಎಲ್ಲನೂ ಕ್ಲೀನ್ ಮಾಡಿ ಹೊರಗಡೆ ಒಣಗಾಕಿದ್ದೀನಿ. ಹಾಗೆ ಕಿಚನ್ ಕೂಡ ಕ್ಲೀನ್ ಆಗಿದೆ, ಆಲ್ರೆಡಿ ಕ್ಲೀನ್ ಮಾಡಿಟ್ಟಿದ್ದೀವಿ. ಈ ವಿಡಿಯೋಸ್ ಎಲ್ಲ ತೊಗೊಳ್ಲಿಕ್ಕೆ ಆಗಿಲ್ಲ ನನಗೆ, ಬಿಕಾಸ್ ಮನೆ ಕ್ಲೀನ್ ಮಾಡೋದ್ರಲ್ಲೇ ಸಾಕಾಗಿ ಹೋಗ್ಬಿಡುತ್ತೆ. ಇನ್ನು ವೀಡಿಯೋ ಮಾಡಿಕೊಂಡು ಎಲ್ಲಿ ಮಾಡೋದಪ್ಪ, ಮಾಡಿದರೆ ಸಾಕು ಅನ್ನೋ ಥರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮೇಲ್ಮೇಲೆ ತೋರಿಸ್ತಾ ಇದ್ದೀನಿ. ನಾನು ಡೀಪ್ ಕ್ಲೀನಿಂಗು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಲಾಸ್ಟ್ ಇಯರಲ್ಲಿ ತೋರಿಸಿದ್ದೆ. ಲಾಸ್ಟ್ ಇಯರ್ ಕ್ರಿಸ್ಮಸ್ ವ್ಲಾಗ್ ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಈ ಸಲ ನನಗೆ ಸ್ವಲ್ಪ ಹಸ್ಬೆಂಡ್ ಹೆಲ್ಪ್ ಮಾಡಿದ್ರು, ಬಿಕಾಸ್ ನನಗೆ ಅಷ್ಟು ಮಾಡೋಷ್ಟು ಇಲ್ಲ, ಭಾಳ ವೀಕ್ ಅನ್ನಿಸ್ತದೆ. ಹಾಗೆ ಒಂದೊಂದು ಸಲ ನನಗೆ ಸ್ವಲ್ಪ ಹುಷಾರಿರಲ್ಲ ಇವಾಗ. ಸೊ ಹಾಗಾಗಿ ಸ್ವಲ್ಪ ಹಸ್ಬೆಂಡ್ ಹೆಲ್ಪ್ ತೊಗೊಂಡೆ, ಅವರು ಸ್ವಲ್ಪ ಕ್ಲೀನ್ ಮಾಡಿಕೊಟ್ರು, ನಾನು ಮಾಡಿದೆ. ಕಿಚನ್ ಅಂತೂ ಫುಲ್ಲು ಟೋಟಲ್ ಸಾಮಾನುಗಳು ಏನೇನಿದೆ, ಅಕ್ಕಿ ಬೇಳೆ ಅದು ಇದು ಹಾಕೋ ಎಲ್ಲ ಸಾಮಾನುಗಳು, ಎಲ್ಲ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೆ ನಾನು. ಇದು 1 ವೀಕಿಂದ ತೊಗೊಂಡ್ವಿ ನಾವು, ಒಂದೇ ದಿನದಲ್ಲಿ ಆಗಲ್ವಲ್ಲ. ಸೊ ಕಿಚನ್ ಒಂದಿನ, ಆಮೇಲೆ ಬೆಡ್ರೂಮ್ ಒಂದಿನ, ಹಾಲ್ ಒಂದಿನ, ಈ ಥರ ಡಿವೈಡ್ ಮಾಡಿಕೊಂಡು ನಾವು ಮಾಡಿದ್ವಿ. ಬಿಕಾಸ್ ಎಲ್ಲನೂ ಒಂದೇ ಸಲ ಆಗಲ್ಲ ಅಂತ ಹೇಳ್ಬಿಟ್ಟು. ಹಾಯ್ ಮಾಡೆ ಎಲ್ಲರಿಗೆ. ಹಾಯ್, ಹೌ ಆರ್ ಯು? ಹಾಯ್. ಸಂಗೀತ ಸಮಾಚಾರ ಎಲ್ಲ ಹೇಳು. ಸಂಗೀತ ಸಮಾಚಾರ ಸಾಕು ಆಮೇಲೆ ಮಾಡೋಣ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ನನಗೆ ಸ್ಟೀನಾಗೆ ಬೇಗ ಅಂದರೆ ಲೇಟಾಗಿದ್ದು, ನೈಟ್ ಮಲಗೋಷ್ಟರಲ್ಲೇ 1:30 ಆಗೋಗ್ಬಿಡ್ತು. ನೆನ್ನೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಇತ್ತಲ್ಲ, ಕ್ಲೀನಿಂಗ್ ಎಲ್ಲ ಇತ್ತು. ಸೊ ಹಾಗಾಗಿ ಲೇಟ್ ಆಗಿಬಿಡ್ತು ಮಲ್ಕೊಳ್ಳಿಕ್ಕೆ. ಸ್ಟೀನೂ ಅಷ್ಟೇ, ನಾವು ಸ್ವಲ್ಪ ಡೆಕೋರೇಷನ್ ಮಾಡೋ ಸೌಂಡ್ಗೆ ಎದ್ದೊಡೋದು ಎಲ್ಲ ಮಾಡ್ತಾಯಿದ್ಲು. ಸ್ಟೀನಾ ಬಿಡು, ಡೆಕೋರೇಷನ್ ಎಲ್ಲ ಎದ್ದೊಳೋದು ಮಾಡೋದು, ಅವಳು ಮಲಗಿಸ್ಕೊಂಡು ಮತ್ತೆ ಮಾಡಿಕೊಂಡು ಇದೇ ಆಗೋಯ್ತು. ಸೊ ಸ್ಟೀನಾಗೂ ನಿದ್ದೆ ಆಗಿಲ್ಲ, ನಮಗೂ ನಿದ್ದೆ ಆಗಿಲ್ಲ. 1:30 2 o'clock ಆಯಿತು ಮಲ್ಕೊಳ್ಳಿಕ್ಕೆ. ಹಾಗಾಗಿ ಮಾರ್ನಿಂಗ್ ಸ್ವಲ್ಪ ಲೇಟಾಗಿದ್ವಿ, 9. ಹಸ್ಬೆಂಡ್ ಕೂಡ ಪಾಪ ಎಲ್ಲ ಕೆಲಸ ಮಾಡಿಕೊಂಡು, ಅವ್ರ ಕೆಲಸ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಹೋದ್ರು. ಅವರು ಹೊರಗಡೆ ಕ್ಯಾಂಟೀನಲ್ಲೇ ತಿಂತೀನಿ ಟಿಫನ್ ಅಂತ ಹೇಳ್ಬಿಟ್ಟು, ನಾನು ಬಂದು ಸ್ಟೀನಾಗೆ ನನಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ. ಸೊ ಮಧ್ಯಾಹ್ನಕ್ಕೆ ಏನಾದರೂ ರೈಸ್ ಸಾಂಬಾರು ಮಾಡಬೇಕು. ಇವತ್ತು ಕ್ಯಾರಲ್ಸ್ಗೆ ಬರ್ತಾರೆ. ಸೊ ಹಾಗಾಗಿ ಇದೆಲ್ಲ ಕ್ಯಾರಲ್ಸ್ ಬರೋಕ್ಕಿಂತ ಮುಂಚೆ ನಾವು ಮನೆಯೆಲ್ಲ ಕ್ಲೀನ್ ಇಟ್ಕೋಬೇಕು. ಹಾಗೆ ಮನಸ್ಸು ಕ್ಲೀನ್ ಇಟ್ಕೋಬೇಕು. ನಾವು ಜೀಸಸ್ನ ಮಾಡ್ಕೊತಾ ಇದೀವಿ ಅಂದರೆ ಎಲ್ಲನೂ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಸೈನ್, ದೇವ್ರನ್ನ ನಾವು ಮಾಡ್ಕೊಳ್ತಾ ಇದೀವಿ. ನಮ್ಮ ಜೀವನದಲ್ಲಿ ಶುದ್ಧ ಮನಸ್ಸಿಂದ ಎಲ್ಲಾನು ಕ್ಲೀನಾಗಿ ಇಟ್ಕೊಂಡು, ಮನೆ ಆಗಲಿ ಮನಸ್ಸಾಗಲಿ ಕ್ಲೀನ್ ಇಟ್ಕೊಂಡು ಮಾಡಬೇಕು ಅನ್ನೋ ಒಂದು ಸೂಚನೆ. ಸೊ ಇದು ಒಂದೇ ಅಂದರೆ ನಮಗೆ ಈಸ್ಟರ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಈಸ್ಟರ್ಗೂ ಕ್ಲೀನ್ ಮಾಡ್ತೀವಿ, ಕ್ರಿಸ್ಮಸ್ಗೂ ಕ್ಲೀನ್ ಮಾಡ್ತೀವಿ. ಬಟ್ ಕ್ರಿಸ್ಮಸ್ಗೆ ಏನು ಅಂದರೆ ಡೆಕೋರೇಷನ್ ಎಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಕ್ರಿಬ್ಬು ಮಾಡೋದಿರುತ್ತೆ, ಮನೆ ಡೆಕೋರೇಷನ್ ಇರುತ್ತೆ, ಹೊರಗಡೆ ಡೆಕೋರೇಷನ್. ಹೊರಗಡೆ ಕೂಡ ಲೈಟ್ಸ್ ಹಾಕಿ ಸ್ಟಾರ್ ಹಾಕಿದ್ದಾರೆ ನಿನ್ನೆ ಹಸ್ಬೆಂಡು. ಅದು ನೈಟ್ಗೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಹಾಗೆ ಇವತ್ತು ಕ್ಯಾರಲ್ಸ್ಗೆ ಬರ್ತಾ ಇದ್ದಾರಲ್ಲ, ಅದು ಕೂಡ ಕ್ಯಾಪ್ಚರ್ ಮಾಡ್ತೀನಿ. ಆದರೆ
ಮಾಡ್ತೀನಿ. ಕ್ಯಾರಲ್ಸ್ಗೆ ಹೋದರೆ ಮಾಡೋಕ್ಕಾದರೆ ಮಾಡ್ತೀನಿ. ಸೊ ಇನ್ನೂ ಕ್ರಿಬ್ಬು ಮಾಡೋದಿದೆ ನೋಡಬೇಕು. ನಮ್ಮ ಸ್ಟೀನ ಬಾಲ್ ಆಗ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡ್ತಾಯಿದ್ರೆ ಬಾಲ್ ಆಗ್ತಾ ಇದ್ದಾಳೆ ಅವಳು. ನಂಗೆ ಭಯ ಆಗ್ತದೆ, ಎಲ್ಲ ಆಗ್ತಾಳೋ ನನಗೆ ಅಂತೇಳಿ. ಸೊ ಈಗ ಟಿಫನ್ ಮಾಡಿಕೊಂಡು ಸ್ವಲ್ಪ ರೈಸ್ ಸಾಂಬಾರು ಮಾಡಬೇಕು. ಹಸ್ಬೆಂಡ್ ಮಧ್ಯಾಹ್ನ ಬರ್ತಾರೆ. ಸ್ವಲ್ಪ ಫ್ಲವರ್ಸ್ ಎಲ್ಲ ತೊಗೊಂಬ ಕ್ರಿಬ್ಬಿಗೆ ಡೆಕೋರೇಷನ್ ಮಾಡಲಿಕ್ಕೆ ಅಂತ ಹೇಳಿದ್ದೀನಿ. ಸೊ ಫ್ಲವರ್ಸ್ ತೊಗೊಂಬರ್ತಾರೆ. ಇನ್ನೂ ಬಾಕಿ ಇದೆ, ಡೆಕೋರೇಷನ್ ಮಾಡೋದಿದೆ, ಬಲೂನ್ ಎಲ್ಲ ಮಾಡೋದಿದೆ, ಕ್ರಿಬ್ಬು ಜೀಸಸ್ನ ಇಡೋದಿದೆ. ಸೊ ಹೊರಗಡೆ ಸ್ವಲ್ಪ ಕ್ಲೀನಿಂಗ್ ಇದೆ. ಹಾಗಾಗಿ ನೋಡಿ ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ. ಸೊ ಇದು ನಾವು ಕ್ರಿಬ್ ಮಾಡಲಿಕ್ಕೆ ರಾಗಿ ಹಾಕಿದ್ದೀನಿ. ಮೊಳಕೆ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಈ ಸಲ. ಲಾಸ್ಟ್ ಟೈಮು ಬರೀ ಡ್ರಾಯಿಂಗ್ ಶೀಟ್ ಮೇಲೆ ಮಾಡಿದ್ದೆ. ಸೊ ಈ ಸಲ ಬೇಡ, ನಾವು ಈ ಥರ ಕ್ರಿಬ್ ಏನು ಅಂದರೆ ಮೇಲ್ಗಡೆ ಏನು ಮಾಡ್ತಾ ಇಲ್ಲ, ಸಿಂಪಲಾಗಿ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಇದೇ ಮಾಡೋಣ, ಈ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಲಾಸ್ಟ್ ಟೈಮ್ಗಿಂತ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ. ಸೊ ಇದು ಕ್ರಿಸ್ಮಸ್ ಟ್ರೀ, ಇದು ಇಷ್ಟಿದೆ. ಇದು ಅಷ್ಟು ಎಲ್ಲ ಮೇಲ್ಗಡೆ ಮಾಡಿದ್ರು, ಎಲ್ಲ ಬಿದ್ದೋಗಿದೆ. ಇನ್ನೊಂದು ಸಲ ಮಾಡಬೇಕು. ಈ ಥರ ಮಾಡಿದ್ವಿ, ಎಲ್ಲ ಬಿದ್ದೋಗಿದೆ. ಸೊ ಗಾಯ್ಸ್, ಇಷ್ಟು ಫೈನಲ್ ಆಗಿ ಸಿಂಪಲ್ ಆಗಿ ರೆಡಿ ಮಾಡಿದ್ದೀವಿ. ನೀವು ನೋಡ್ಬೋದು. ಇದು ಜೀಸಸ್ ತೊಗೊಂಬರ್ತಾರಲ್ಲ, ಆಗ ಇಲ್ಲಿ ಜೀಸಸ್ನ ಇಡಲಿಕ್ಕೆ, ಅಂದರೆ ಬಾಲ ಹೆಸರನ್ನ ಇಡಲಿಕ್ಕೆ ಇಲ್ಲಿ. ಸೊ ಇಷ್ಟು ಫೈನಲ್ ಆಗಿ ರೆಡಿ ಮಾಡಿದ್ದೀನಿ. ಈ ಸಲ ಸಿಂಪಲಾಗಿ ಮಾಡಿದ್ದೀವಿ. ನನಗಂತೂ ತುಂಬಾ ಇಷ್ಟ ಆಯಿತು ಇದು ಡೆಕೋರೇಷನ್. ಈ ಥರ ಹೂವು ಹಾಕ್ಬಿಟ್ಟು ಇಲ್ಲಿ ಸ್ವಲ್ಪ ಲೈಟ್ಸ್ ಬರುತ್ತೆ, ಹೂವು ಹಾಕ್ಬಿಟ್ಟು. ಇದು ರಾಗಿ ಸ್ಪ್ರೌಟ್ಸ್ ಬಂದಿತ್ತು, ಹೇಳಿದ್ನಲ್ಲ ನಿಮಗೆ ರಾಗಿ ಸ್ಪ್ರೌಟ್ಸ್ ಬಂದಿದೆ. ಜಾಸ್ತಿ ಬಂದಿಲ್ಲ ಅದು, ಸೊ ಕಾಣಿಸಲ್ಲ ಅಂತ ಹೇಳಿ ಸ್ವಲ್ಪ ರೋಸಸ್ಸಿಂದ ಡೆಕೋರೇಷನ್ ಮಾಡಿದ್ದೀನಿ. ಹಿಂಗೆ ಕಾಣಿಸ್ತಾ ಇದೆ ನೋಡಿ. ಲಾಸ್ಟ್ ಇಯರ್ ಬೇರೆ ಥರ ಮಾಡಿದ್ವಿ, ಈ ಸಲ ಬೇರೆ ಥರ ಮಾಡಿದ್ದೀವಿ. ಎವ್ರಿ ಇಯರು ಒಂದೇ ಥರ ಮಾಡಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀವಿ. ಸೊ ಹಿಂಗೆ ಬರುತ್ತೆ. ಸೊ ಆಲ್ರೆಡಿ ಹೇಳಿದ್ನಲ್ಲ, ಕ್ಯಾರಲ್ಸಿಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಗೆ ಈ ಥರ ಗಾಡಿ ಎಲ್ಲ ಬರಲಿಲ್ಲ, ಆಗ ಸ್ವಲ್ಪ ಜನ್ರೇಟರ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದು ಪ್ರೇಯರ್ ಮಾಡ್ಕೊಂಡು ಹೋದ್ರು. ತುಂಬಾ ಸೈಲೆಂಟ್ ಆಗಿತ್ತು ನಮ್ಮ ಮನೇಲಿ, ಅಷ್ಟು ಗಲಾಟೆ ಅಂತ ಏನಿರಲಿಲ್ಲ. ಸುಮ್ಮನೆ ಬಂದು ನಾರ್ಮಲಾಗಿ ಏನಿದೆ ಪ್ರೇಯರ್ಸ್ ಮಾಡ್ಕೊಂಡು ಹೋದರು. ಬಟ್ ಈ ಥರ ಒಂದು ಗಾಡಿ ಬಂದು ಆ ಮ್ಯೂಸಿಕ್ ಹಾಕ್ಕೊಂಡು ಬಂದಾಗ ಅದರ ವೈಬೇ ಬೇರೆ ಇರುತ್ತೆ ಅಂತ ಹೇಳ್ಬೋದು. ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಖುಷಿಪಟ್ಟು ಇಷ್ಟಪಟ್ಟು ಬರ್ತಾ ಇರ್ತಾರೆ ಹಿಂದ್ಗಡೆ ಹಾಡಾಡ್ಕೊಂಡು. ಆ ಸಾಂಗಿಗೆ, ಆ ಇರೋ ಕ್ರಿಸ್ಮಸ್ಸು ಡೆಕೋರೇಷನ್ ಆಗಲಿ, ಆ ಕ್ಲಿಪ್ ಆಗಲಿ ನೋಡಲಿಕ್ಕೆ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಸೊ ನಮ್ಮ ಮನೆಗೆ ಇದೆಲ್ಲ ಬರಲಿಲ್ಲ, ಆಗ ಪ್ರಾಬ್ಲಮ್ ಆಗಿತ್ತು, ಬಂದಿರಲಿಲ್ಲ. ಸೊ ಲೇಟಾಗಿ ಬಂತು, ಒಂದು 4 to 5 ಹೌಸಸ್ ಮುಗ್ದಾದ್ಮೇಲೆ ಬಂತು. ಸೊ ಅದನ್ನೇ ನೋಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ ಇಲ್ಲಿ. ಸ್ವಲ್ಪ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅಂದರೆ ಸದ್ಯಕ್ಕೆ ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಇದನ್ನು ಮುಂದೆ ನೋಡಿಕೊಂಡು ಫಸ್ಟೇ ಇದನ್ನೆಲ್ಲ ನೋಡ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ಬಟ್ ಅಷ್ಟು ಗೊತ್ತಾಗಿರಲ್ಲ. ಸೊ ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಿ ಇನ್ನೊಂದು ಹೊಸ ಜನ್ರೇಟ್ರನ್ನ ತೊಗೊಂಡು ಏನೋ ಅಡ್ಜಸ್ಟ್ಮೆಂಟ್ ಮಾಡಿ ತೊಗೊಂಬಂದಿದ್ದಾರೆ. ಸೊ ಇದಕ್ಕೆಲ್ಲ ತುಂಬಾ ಎಫರ್ಟ್ ಹಾಕಿ ಮಾಡ್ತಾರೆ. ಈ ಥರ ಏನಾದರೂ ಕ್ಯಾರಲ್ಸ್ ಆಗಲಿ, ಏನೇ ಫೆಸ್ಟಿವಲ್ಸ್ ಆಗಲಿ, ಏನೋ ಒಂದು ಫಂಕ್ಷನ್ಸ್ ಇದ್ದಾಗ ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಾರೆ. ಸೊ ಇದೆಲ್ಲ ಖುಷಿ ನೋಡಲಿಕ್ಕೆ ತುಂಬಾ ಖುಷಿ ಅಂತ ಅನ್ನಿಸ್ತದೆ. ನಮಗೂ ಅಷ್ಟೇ ತುಂಬ ಖುಷಿ ಅನ್ನಿಸ್ತದೆ.
ನಮ್ಮ ಮನೆಗೆ ಬೇಬಿ ಜೀಸಸ್ನ ತೊಗೊಂಬಂದಾಗ ನಮ್ಮ ಮನೆಯಲ್ಲಿ ಬೇಬಿ ಜೀಸಸ್ ಪ್ರೆಸೆನ್ಸು ತುಂಬಾ ಮುಖ್ಯ ಆಗುತ್ತೆ. ಸೊ ಇದೇ ಥರ ಎಲ್ಲ ಮನೆಯಲ್ಲೂ ಕ್ಯಾರಲ್ಸ್ ಹೋಗ್ತೀವಿ, ಎಲ್ಲ ಮನೆಯಲ್ಲೂ ಪ್ರೇಯರ್ಸ್ ಮಾಡ್ತೀವಿ, ಸಾಂಗ್ಸ್ ಹಾಡ್ತೀವಿ, ಹಾಗೆ ಫನ್ ಅನ್ನೋದು ಇರುತ್ತೆ, ಎಂಜಾಯ್ಮೆಂಟ್ ಅನ್ನೋದು ಇರುತ್ತೆ. ಸೊ ನಾನು ಈ ವರ್ಷ ನನ್ನ ಏರಿಯಾಗೆ ಏನಿದೆ, ನನ್ನ ಏರಿಯಾಗೆ ಬಂದಾಗಷ್ಟೇ ನಾನು ಕ್ಯಾರಲ್ಸ್ ಹೋಗಿದ್ದು. ಬಿಕಾಸ್ ನನಗಂತೂ ಹುಷಾರಿರಲ್ಲ, ಹೋಗೋಷ್ಟು ಇಲ್ಲ. ಲಾಸ್ಟ್ ಇಯರ್ ಫುಲ್ ಎಲ್ಲ ಕಡೆನೂ ಹೋಗಿದ್ದೆ, ಎಲ್ಲ ಏರಿಯಾಗೂ ಹೋಗಿದ್ದೆ. ಬಟ್ ಈ ಇಯರ್ ಹೋಗೋಷ್ಟು ಇಲ್ಲ. ಬಿಕಾಸ್ ಟೀನಾನು ಸ್ವಲ್ಪ ದೊಡ್ಡೋಳಾಗಿದ್ದಾಳೆ, ಅವಳನ್ನೂ ಎತ್ಕೊಂಡು ಓಡಾಡಬೇಕು. ನನಗೂ ಅಷ್ಟು ಸರಿ ಅನಿಸಲ್ಲ. ಒಂದೊಂದು ಸಲ ಫೀಲ್ ಭಾಳ ಸಿಕ್ ಅಂತ ಅನ್ನಿಸ್ತದೆ, ಭಾಳ ಟಯರ್ಡ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ನಮ್ಮ ಏರಿಯಾ ಬಂದಾಗಾದರೂ ಹೋಗೋಣ ಅಂತ ಹೋಗಿದ್ದೆ ನಾನು. ಸೊ ಹಂಗೂ ನಡ್ಕೊಂಡು ಹೋಗಲೇ ಇಲ್ಲ ನಾನು, ಬೈಕ್ ಮೇಲೆ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾಯಿದ್ರು, ಎಲ್ಲೆಲ್ಲಿ ಮನೆಗಳಿದೆ ಅಲ್ಲಲ್ಲಿ. ಸೊ ಅಟ್ಲೀಸ್ಟ್ ಹಾಗಾದರೂ ನಾನು ಅಟೆಂಡ್ ಮಾಡ್ಬೋದು ಕ್ಯಾರಲ್ಸ್ ಅನ್ನೋ ಒಂದು ರೀಸನ್ಗೆ. ಹಾಗೆ ಹೋಗ್ತಾ 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 ಮಕ್ಕಳು ಹಂಗೆ ಸೇರ್ತಾನೆ ಇರ್ತಾರೆ. ಎಷ್ಟು ಮಕ್ಕಳು ಬಂದುಬಿಟ್ಟಿದೆ ಅಂದರೆ ಅಷ್ಟು ಖುಷಿಯಾಗಿ ಸೈಕಲೆಲ್ಲ ತೊಗೊಂಬಂದು ಆ ವೆಹಿಕಲ್ ಎಲ್ಲಿವರೆಗೂ ಹೋಗ್ತದೆ ಅಲ್ಲಿವರೆಗೂ ಫಾಲೋ ಮಾಡ್ತಾಯಿದ್ರು. ಸೊ ಇದನ್ನೆಲ್ಲ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ನಾನು ಕೂಡ ಬೈಕಲ್ಲೇ ಹೋಗ್ತಾ ಇದ್ನಲ್ಲ, ಈ ಥರ ಡೆಕೋರೇಷನ್ ಇತ್ತು, ಹಿಂದ್ಗಡೆಯಿಂದ ತೋರಿಸ್ತಾ ಇದ್ದೀನಿ ನಿಮಗೆ ಝೂಮ್ ಮಾಡಿ. ತುಂಬಾ ವೈಬ್ರೆಂಟಾಗಿ, ತುಂಬಾ ಲೈಟಿಂಗ್ಸ್ ಹಾಕಿಬಿಟ್ಟು ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಈ ಥರ ಕ್ಯಾರಲ್ಸ್ ಬರೋದು ವರ್ಷಕ್ಕೆ ಒಂದೇ ಸಲ. ಸೊ ಇದನ್ನು ತುಂಬ ಎಂಜಾಯ್ ಮಾಡಿ ಆ ಮೂಮೆಂಟ್ಗೆ ತುಂಬ ಖುಷಿಯಾಗಿದ್ವಿ. ಇದೇ ಥರ ವರ್ಷವೂ ಆಚರಣೆ ಮಾಡಲಿ, ತುಂಬ ಎಲ್ಲರೂ ಖುಷಿಯಾಗಿರಲಿ, ಎಲ್ಲನೂ ಒಳ್ಳೆಯದಾಗಲಿ ಅಂತ ನಾ ಪ್ರೇಯರ್ ಮಾಡ್ಕೋತೀನಿ. ಸೊ ಹ್ಯಾಪಿ ಕ್ರಿಸ್ಮಸ್ ಎಲ್ರಿಗೂ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಥಮ್ಸ್ ಅಪ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.